ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಇಡ್ಲಿ ಮಾಡ್ಬೇಕಂತೇಳಿ ಉದ್ದಿನ ಬೇಳೆನೇ ನೆನೆ ಹಾಕಿರ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಮಾಡೋದು. ಇವತ್ತು ಮಧ್ಯಾಹ್ನನೇ ಉದ್ದಿನ ಬೇಳೆ ನಾನು ನೆನೆ ಹಾಕಿದ್ದೀನಿ. ಇವಾಗ ರಾತ್ರಿ ಆಗೈತಿ. ಉದ್ದಿನ ಬೇಳೆನ ಮಿಕ್ಸಿಗೆ ಹಾಕಿ ರವೆ ಜೊತೆ ಕಲಿಸಿಡ್ಬೇಕು. ಈಗ ನಾನು ಒಂದು ದೊಡ್ಡ ಪಾತ್ರೆಗೆ ರವೆನ ಹಾಕ್ತಾಯಿದ್ದೀನಿ. ಇದು ಇಡ್ಲಿ ರವೆ. ನಾನು ಇಲ್ಲಿ 1 ಗ್ಲಾಸಷ್ಟು ಉದ್ದಿನಬೇಳೆ ತಗೊಂಡಿದ್ದೆ. ಅದಕ್ಕೆ 1 ಕೆ ಜಿಗೆ 1/4 ಕೆ ಜಿ ಕಡಿಮೆ, ಅಂದ್ರೆ 3/4 ಕೆ ಜಿಯಷ್ಟು ನಾನು ಇಡ್ಲಿ ರವೆನ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಇದ್ದವು, ಇನ್ನೂ 1/4 ಕೆ ಜಿ ಆಗೋಷ್ಟು ರವೆನ ಹಾಕ್ಕೊತಾ ಇದ್ದೀನಿ. ಒಟ್ಟು 3/4 ಕೆ ಜಿ ರವೆ ಹಾಕ್ಕೊಂಡಿನಿ ನಾನು. ಇವಾಗ ಇದನ್ನೇ 2 ಸಲ ಚೆನ್ನಾಗಿ ತೊಳಿತೀನಿ. ಈಗ 3/4 ಕೆ ಜಿಯಷ್ಟು ರವೆ ಇತ್ತಿದ್ದು ಇಡ್ಲಿ ರವೆ. ಇದು ರವೆ ಇಡ್ಲಿ. ಫೈನಾಗಿ ರವೆ ಇರ್ತವೆ, ಇದು ಸಣ್ಣದಾಗಿ. ಇದನ್ನ 2 ಸಲ ನೀರಿನಾಗ ಚೆನ್ನಾಗಿ ತೊಳಿಬೇಕು. ನಾನಿವಾಗ ತೊಳೆದು ನೀರು 1 ನಿಮಿಷ ಬಿಟ್ಟು ಬಸ್ಕೋಬೇಕು. ಹಂಗಂದ್ರೆ ರವೆ ಕೆಳಗೆ ಕೂಡುತ್ತೆ, ನೀರು ಮಾತ್ರ ಮೇಲೆ ಹೋಗುತ್ತೆ, ಚೆನ್ನಾಗಿ ಕ್ಲೀನ್ ಆಗುತ್ತೆ. ಏನಾರ ಪೌಡ್ರ್ ಏನಾರ ಅದ್ರಾಗ ರವೆದಾಗ ಮಿಕ್ಸ್ ಮಾಡಿದರೆ ಅದೆಲ್ಲ ಕ್ಲೀನಾಗಿ ತೊಳೆದ್ರೆ ಹೋಗುತ್ತೆ. ನಾನಿವಾಗ ರವೆನ 2 ಸಲ ತೊಳೆದು ಇಟ್ಕೊಂಡಿನಿ. ಇವು ಉದ್ದಿನಬೇಳೆ ನೆನೆ ಹಾಕಿದ್ವಲ್ಲ, ಅದು ಬಸ್ದು ನೀರು ಇಟ್ಕೊಂಡಿನಿ. ನಾನಿವಾಗ ಅನ್ನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ. ರಾತ್ರಿ ಮಾಡಿದ್ದದು, ಮಧ್ಯಾಹ್ನ ಮಾಡಿದ್ದನ್ನೆಲ್ಲ ಹಾಕಬೇಡಿ, ಯಾಕಂದ್ರೆ ನಾಳೆ ಮಧ್ಯಾಹ್ನದ ತನಕ ಅದು ಇಡಬೇಕಲ್ಲ, ಚೆನ್ನಾಗಿರಲ್ಲ. ನಾಳೆ ಬೆಳಿಗ್ಗೆ ಮಾಡ್ಕೊಳೋದಲ್ಲ ಹಿಟ್ಟು ಇಡ್ಲಿನ. ಅದನ್ನ ಉದ್ದಿನಬೇಳೆನ ಮಿಕ್ಸಿಗೆ ಹಾಕಿ ನಾನಿದನ್ನ ಕಲಿಸಿ ನೈಟು ಕಲಿಸಿಟ್ಟಿದ್ದೆ. ಅದು ಇವಾಗ ಬೆಳಿಗ್ಗೆ ಪರ್ಮಿಟ್ ಆಗೈತಿ. ಈ ಥರ ಬಂದಿರುತ್ತೆ ಇಡ್ಲಿ ಹಿಟ್ಟು. ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ ಇಡ್ಲಿ. ಟ್ರೈ ಮಾಡಿ ನೋಡಿ. ರವೆ ಇಡ್ಲಿ ಕೆಲವೊಬ್ಬರು ಮಾಡಲ್ಲ, ಬೆಂಗಳೂರು ಸೈಡು ಆ ಕಡೆ ಎಲ್ಲ ನೋಡಿದ್ದೀನಿ ನಾನು. ಅಕ್ಕಿ ನೆನೆ ಹಾಕಿ ಹಿಟ್ಟು ಮಾಡ್ಕೊತಾರೆ. ಈ ಥರ ಇಡ್ಲಿ ಮಾಡಿದರೆ ಚೆನ್ನಾಗಿರುತ್ತೆ, ಒಂಥರ ರವೆ ರವೆಯಾಗಿ ಸೂಪರಾಗಿ ಬರುತ್ತೆ. ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ನಂತರ ಸ್ವಲ್ಪ ಸೋಡಾ ಪುಡಿನೂ ಹಾಕ್ತೀನಿ. ಇದಕ್ಕೆ 1/4 ಚಮಚದಷ್ಟು ಅಡುಗೆ ಸೋಡಾನ ಹಾಕ್ರಿ. ನಾನಿಲ್ಲಿ ಸಾಂಬಾರು ಮಾಡ್ಕೊಳಕ್ಕೆಲ್ಲ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಚ್ಚಿಟ್ಕೊಂಡಿನಿ. 2 ಟೊಮೆಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿನಿ. ಇದು ಅಲ್ಲ, ಹಸಿ ಅಲ್ಲ, ತುರಿದು ಇಟ್ಕೊಂಡಿನಿ. 2 ಈರುಳ್ಳಿ, 1 ಸೌತೆಕಾಯಿ, 1 ಕ್ಯಾರೆಟ್ ತುರಿದು ಇಟ್ಕೊಂಡಿನಿ. ಇದು ಆಲೂಗಡ್ಡೆಯನ್ನು ಕೂಡ ತುರಿದು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಅದು ಕೆಂಪಗಾಗಿಬಿಡುತ್ತೆ ಅಂತೇಳಿ ನಾ ಚಟ್ನಿಗೆ ಅದ್ರಾಗ ಮೆಣಸಿನ್ಕಾಯಿ ಹುರಿಯೋಕ್ಕಂತ ಹಾಕಿನಿ. ಇಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಯಂದ್ರೆ ಆಯ್ತು ಅಂತೇಳಿ ಹಾಕಿನಕತ್ತೀನಿ. ಇದಕ್ಕೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಇವಾಗ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಸಾಸಿವೆ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಹಿಂಗೆ ಹಾಕಿರಿ. ನಾನು ಇಲ್ಲಿ ಹಿಂಗೂ ಹಾಕಿಲ್ಲ, ಏನೂ ಹಾಕಿಲ್ಲ. ಹಿಂಗೆ ಹಾಕಿದರೆ ಅದು ಒಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಕತ್ತೈತಿ. ಇದು ಸ್ವಲ್ಪ ಹೊಂಬಣ್ಣಕ್ಕೆ ಬಂದಮೇಲೆ ನಾವು ಬೇರೆ ತರಕಾರಿನ ಹಾಕಬೇಕು. ಅಲ್ಲಿ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ತುರಿದಿಟ್ಕೊಂಡಿರೋಂಥ ಕ್ಯಾರೆಟು ಮತ್ತು ಸೌತೆಕಾಯಿನ ಹಾಕ್ತೀನಿ. ಕ್ಯಾರೆಟ್ ಸೌತೆಕಾಯಿ ಹಾಕಿದರೆ ಚೆನ್ನಾಗಿ ಬರೋಲ್ಲ ಸಾಂಬಾರು ಅಂತ ಕೆಲವೊಬ್ಬರು ಹೇಳ್ತಾರೆ. ಆದರೆ ಕ್ಯಾರೆಟು ಸೌತೆಕಾಯಿ ಹಾಕಿದರೆ ಸಾಂಬಾರು
ಟೇಸ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇದು ಒಂಥರ ಬೆಂಗಳೂರು ಸೈಡು ಎಲ್ಲ ಇಡ್ಲಿ ಸಾಂಬಾರಿಗೆ ಕ್ಯಾರೆಟು ಸೌತೆಕಾಯಿ ಹಾಕೋದಿಲ್ಲ, ಬರೀ ಆಲೂಗಡ್ಡೆ ಹಾಕ್ತಾರೆ, ಇಲ್ಲಾಂದರೆ ಈರುಳ್ಳಿ ಟೊಮೆಟೊ ಹಾಕಿ ಮಾಡ್ತಾರೆ. ನಾನು ನೋಡಿದ್ದೀನಿ ಅಲ್ಲಿ ಇದ್ದಾಗ, ಅದಕ್ಕೆ ಹೇಳಕತ್ತೀನಿ. ಕ್ಯಾರೆಟ್ ಸೌತೆಕಾಯಿ ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಸಾಂಬಾರು. ಇವಾಗ ನಾನು ಮಾಡ್ತೀನಲ್ಲ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸಾಂಬಾರು. ಇಡ್ಲಿಗೆ ಇದು ಸಾಂಬಾರು ಹೊಂದ್ಕೊಂತೈತಿ, ಟೇಸ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿರಿ. ನಾನು ಅದು ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಇವಾಗ ಆಲೂಗಡ್ಡೆ ನೀರಲ್ಲಿ ಹಾಕಿಟ್ಟಿದ್ವಲ್ಲ, ಅದನ್ನ ಇವಾಗ ಆಲೂಗಡ್ಡೆ ಹಾಕ್ತೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನೊಂದು 2 ನಿಮಿಷ ಎಣ್ಣೆಯಲ್ಲಿ ಹಾಗೆ ಫ್ರೈ ಮಾಡಿರಿ. ಇವಾಗ ಚೆನ್ನಾಗಿ ಫ್ರೈ ಆಗೈತಿ, ಎಣ್ಣೆ ಸೈಡ್ ಬಿಟ್ಕೊಂಡೈತಿ. ಈಗ ಟೊಮೆಟೊನ ಹಾಕ್ಕೊಬೇಕು. ಟೊಮೆಟೊ ಚೆನ್ನಾಗಿ ಇದು ಕೂಡ ಸಾಫ್ಟಾಗಿ ಬೇಯೋ ತನಕ ಹಾಕ್ಕೋಬೇಕು. ನಾನಿಲ್ಲಿ ಒತ್ತಟ್ಟಿಗೆ ಚಟ್ನಿ ಮಾಡ್ಬೇಕಂತೇಳಿ ಮೆಣಸಿನ್ಕಾಯಿ ಹುರಿಯಕ್ಕಿಟ್ಟಿದ್ದೀನಿ. ಇದಕ್ಕೆ ಅಲ್ಲ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ತಾಯಿದ್ದೀನಿ. ಜೀರಿಗೆ ಎಲ್ಲ ಹಾಕಿ ಶೇಂಗಾ ಆಲ್ರೆಡಿ ಹುರಿದಿಟ್ಕೊಂಡಿದ್ದೆ, ಕಾಯಿನೂ ಹಚ್ಚಿಟ್ಕೊಂಡಿದ್ದೀನಿ ಚಟ್ನಿ ಮಾಡೋಕ್ಕೆ. ಈಗ ಇದು ಫ್ರೈ ಆಗೈತಿ. ಇದನ್ನು ಬೇರೆ ಪ್ಲೇಟಿಗೆ ಎತ್ತಿಟ್ಕೊಂತ. ಈಗ ನಾನು ಚಟ್ನಿಗೆ ಒಗ್ಗರಣೆ ಹಾಕ್ಯನಾಕತ್ತೀನಿ. ಎಣ್ಣೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಎಲ್ಲ ಹಾಕಿ ಉದ್ದಿನ ಬೇಳೆ ಹಾಕಕತ್ತೀನಿ. ಇದು ಎಲ್ಲ ಚೆನ್ನಾಗಿ ಒಂಬಣ್ಣಕ್ಕೆ ಬರಬೇಕು, ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೋಬೇಕು. ಮೊದಲೇ ಚಟ್ನಿಗೆ ಒಗ್ಗರಣೆ ಹಾಕಿಟ್ಕೊಂಡಿರ್ತೀನಿ ನಾನು, ಯಾಕಂದರೆ ಚಟ್ನಿಗೆ ಬಿಸಿ ಬಿಸಿಯಾಗಿದ್ದ ಒಗ್ಗರಣೆನ ಅದಕ್ಕೆ ಮಿಕ್ಸ್ ಮಾಡಿದರೆ ಚಟ್ನಿ ಬೇಗ ಹಾಳಾಗುತ್ತೆ. ಈ ಥರ ಚಟ್ನಿ ಮಾಡ್ಕೊಂಡ್ರೆ ಮಧ್ಯಾಹ್ನದಾಗೂ ಹಂಗೆ ಇರುತ್ತೆ, ಚಟ್ನಿ ಹಾಳಾಗಲ್ಲ. ಫ್ರಿಜ್ಜಿನಲ್ಲಿ ಇಡಬೇಕಾಗಿ ಏನೂ ಇಲ್ಲ, ಚಟ್ನಿ ಕಡೆಯಲ್ಲಿಟ್ಟರು ಚೆನ್ನಾಗಿರುತ್ತೆ. ಒಗ್ಗರಣೆ ತಣ್ಣಗಾದ್ಮೇಲೆ ಚಟ್ನಿಗೆ ಸೇರಿಸ್ಬೇಕು, ಸುಡೋದು ಹಾಕಬಾರ್ದು. ಅದಕ್ಕೋಸ್ಕರ ನಾನು ಚಟ್ನಿಗೆ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಕರಿಬೇವಿನ ಸೊಪ್ಪು ಹಾಕಿ ಇವಾಗ ಇಲ್ಲಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿತ್ತು. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕೀನಿ. ಅರಿಶಿನ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕಿರಿ. 1 ಟೇಬಲ್ ಸ್ಪೂನಷ್ಟು 1.5 ಟೇಬಲ್ ಸ್ಪೂನಷ್ಟು ಖಾರ, ಅಚ್ಚ ಖಾರದ ಪುಡಿ ಹಾಕೀನಿ ನಾನು ಇವಾಗ. ಮಸಾಲೆ ಎಲ್ಲ ಇವಾಗಲೇ ಹಾಕಬಾರ್ದು, ಮಸಾಲೆ ಸ್ಮೆಲ್ ಹೋಗ್ಬಿಡುತ್ತೆ. ಅದಕ್ಕೆ ಸಾಂಬಾರಿಗೆ ಮಸಾಲೆ ಲಾಸ್ಟಿಗೆ ಹಾಕ್ತೀನಿ ನಾನು. ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋ ನೋಡಿರಿ ಗೊತ್ತಾಗುತ್ತೆ. ಈಗ ಎಲ್ಲ ಖಾರ ಅರಿಶಿನ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತು. ಇವಾಗ ಹುಣಸೆ ಹುಳಿನ ಹಾಕಿದ್ದೀನಿ. 1 ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ನೆನೆ ಹಾಕಿದ್ನಿ. ಅದನ್ನ ಚೆನ್ನಾಗಿ ಕಿವುಚಿ ಇದಕ್ಕೆ ಸೇರಿಸಿದ್ದೀನಿ ಹುಣಸೆ ಹಣ್ಣಿನ ರಸನ. ಇನ್ನೂ ಸ್ವಲ್ಪ ಇಟ್ಟು ಮತ್ತೊಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಿನಿ. ಈಗ ಬೇಳೆ ಚೆನ್ನಾಗಿ ಬೆಂದಿತ್ತು, ಅದನ್ನ ನಾನು ಸಣ್ಣಗೆ ದಡ್ಡಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಹಾಕಿ ಉಳಿದಿದ್ದನ್ನ ತೆಗೆದಿಟ್ಕೊಂತ. ಜಾಸ್ತಿ ಐತದ ಬೇಳೆ.
ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಬೇಳೆನ ಹಾಕಿ ಉಳಿದಿದ್ದು ಸಪ್ಪನ್ನು ತೆಗೆದಿಡ್ದು ನೆಕ್ಸ್ಟ್ ಬೇಕಾದ್ರೆ ಮತ್ತೆ ರಾತ್ರಿಗೆ ಮಾಡ್ಕೊಳಕ್ಕೆ ಬರ್ತದೆ ಸಾಂಬಾರು. ಇದಕ್ಕೆ ಬೇಕಾಗುವಷ್ಟು ನೀರು ಸೇರಿಸ್ತಾ ಇದ್ದೀನಿ ಇವಾಗ. ಈಗ ಇನ್ನು ಕುದಿ ಹಿಡ್ದೈತಿ. ಈಗ ಇನ್ನೂ ಕುದೀತಾ ಇಲ್ಲ, ಸಾಂಬಾರು ಕುದ್ರೆ ಚೆನ್ನಾಗಿ. ಶೇಂಗಾ ಮೊದಲೇ ಹುರಿದಿದ್ದೆ, ಕ್ಲಿಪ್ಪು ಹಿಂದಕ್ಕಿದ್ದಿದ್ದು ಮತ್ತು ಮುಂದಕ್ಕಾಗಿ ಬಂದೈತಿ. ಇವಾಗ ನೋಡಿರಿ ಸಾಂಬಾರು ಕುದಿಯಕತ್ತೈತಿ.